ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ರೀಸೆಂಟ್ಲಿ ಯಾವಾಗಲೂ ಡೇ ಇನ್ ಮೈ ಲೈಫ್ ಇದನ್ನೇ ಅಪ್ಲೋಡ್ ಮಾಡ್ತಿದ್ದೆ. ನಾನು ಕುಕ್ಕಿಂಗ್ ವ್ಲಾಗ್ ಮಾಡಿ ತುಂಬಾ ದಿನ ಆಗಿತ್ತು. ಸೊ ಅದಕ್ಕೆ ಇವತ್ತು ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ಏನು ಮಾಡೋಣ ಅಂತ ಥಿಂಕ್ ಮಾಡಿದಾಗ ಫ್ರೈಡೇ ಅಲ್ವಾ, ಸೊ ನಾನ್ ವೆಜ್ ಮಾಡ್ಬೋದು ಅಂತ ಲೈಕ್ ಅಂದರೆ ಏನದು ನಾನ್ ವೆಜ್ ಮೊಮೋಸ್, ಚಿಕನ್ ಮೊಮೋಸ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ವೆಜ್ಜಿ ಮೊಮೋಸ್ ಮಾಡಿದ್ದೆ, ಲೈಕ್ ಅಂದರೆ ಏನು ಕ್ಯಾಬೇಜ್, ಕ್ಯಾರೆಟ್ ಇದನ್ನೆಲ್ಲ ಯೂಸ್ ಮಾಡಿ ಮೊಮೋಸ್ ಮಾಡಿದ್ದೆ. ಡಿಫ್ರೆಂಟಾಗಿ ಇವತ್ತು ಚಿಕನ್ ಮೊಮೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಚಿಕನ್ ಮೊಮೋಸ್ ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಫಸ್ಟ್ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಸೊ 2 ಕಪ್ ಮೈದಾ ತೊಗೊಂಡಿದ್ದೀನಿ. 2 ಕಪ್ಪು ಮೈದಾ, 1 ಸ್ಪೂನ್ ಉಪ್ಪು, ಅದಾದಮೇಲೆ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೋತಿದ್ದೀನಿ. ಸೊ ಹಾಲು 1 ಗ್ಲಾಸ್ ಯೂಸ್ ಮಾಡ್ತಿದ್ದೀನಿ. ನೀರು ಹಾಕಿ ನಾನಿಲ್ಲಿ ಮೈದಾ ಹಿಟ್ಟನ್ನ ಕಲಿಸ್ಕೊತಿಲ್ಲ, ಜಸ್ಟ್ ಹಾಲು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಮೊಮೋಸ್ ಒಳಗಡೆ ಯೂಸ್ ಮಾಡ್ತಿರಲ್ವ ಮಸಾಲೆಗೆ, ಸೊ ಅದಕ್ಕೆ ಏನೇನು ಐಟಮ್ ಯೂಸ್ ಮಾಡ್ಕೊತಿದ್ದೀನಿ ಅಂದರೆ, ನಾನಿಲ್ಲೊಂದು 350 ಗ್ರಾಮ್ ಟು 400 ಗ್ರಾಮ್ ಚಿಕನ್ ಬ್ರೆಸ್ಟ್ ತೊಗೋತಿದ್ದೀನಿ. ಇಲ್ಲ, ಯಾಕಂದರೆ ಬೋನ್ ಇರಬಾರ್ದು, ಜರಿ ಎದೆ ಭಾಗ ಬ್ರೆಸ್ಟ್ ಮಾತ್ರನೇ ಬರುತ್ತೆ ನಾರ್ಮಲಾಗಿ ಚಿಕನಲ್ಲಿ ಅಲ್ವಾ. ಸೊ ಅದನ್ನು ತೊಗೊಂಡಿದ್ದೀನಿ ಒಂದು 400 ಗ್ರಾಮ್. ಅದಕ್ಕೆ 2 ಈರುಳ್ಳಿ ಕಟ್ ಮಾಡಿರೋವಂಥದ್ದು, ಒಂದು 6 ಹಸಿಮೆಣಸಿನ್ಕಾಯಿ ಖಾರ ಇರೋದು, ಮತ್ತು ಬೆಳ್ಳುಳ್ಳಿ ಚಾಪ್ ಮಾಡಿರೋದು ಸಣ್ಣದಾಗಿ, ಶುಂಠಿ ಚಾಪ್ ಮಾಡಿರೋದು ಸಣ್ಣದಾಗಿ, ಅದಾದಮೇಲೆ ಕೊತ್ತಂಬರಿ. ಸೊ 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ಬಟರ್ ಮತ್ತು ಉಪ್ಪು, ಇಷ್ಟನ್ನು ಹಾಕ್ಕೊಂಡು, ಮತ್ತು ಮೆಣಸು ಮೇಯ್ನ್, ಅದು ಏನಂತಾರೆ ಟೇಸ್ಟ್ ಕೊಡೋದೇ ಮೆಣಸು, ಪೆಪ್ಪರ್ ಪೌಡ್ರಿಂದ. ಸೊ ಅದನ್ನು 1 ಸ್ಪೂನ್ ಯೂಸ್ ಮಾಡಿದ್ದೀನಿ. ಸೊ ಇಷ್ಟನ್ನು ಹಾಕಿ ಆ ಮಸಾಲೆನ ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಸೊ ಚಿಕನನ್ನು ಯಾವ ಥರ ಮಾಡ್ತೀರ ಅಂದರೆ, ಈಗ ಚಿಕನ್ನ ನಾರ್ಮಲ್ ಅದಕ್ಕೆ ಕೈಯಲ್ಲಿ ಅದು ಮೆತ್ತಗೆ ಆಗೋದಿಲ್ಲ. ಸೊ ಅದಕ್ಕೆ ನಾನು ಏನು ಚಿಕನ್ ತೊಗೊಂಡಿದ್ದನೋ ಅದನ್ನು ಗ್ರೈಂಡ್ ಮಾಡ್ಕೊತಿದ್ದೀನಿ. ಸೊ ಅವಾಗ ಅದು ನುಣ್ಣಗಾಗುತ್ತೆ. ಸೊ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು, ಸೊ ಅದಕ್ಕೆ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ಸೋಯಾ ಸಾಸ್ ಏನಿದೆ ಅದನ್ನು ತುಂಬ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದು ತುಂಬ ಆಯಿತು ಅಂತೇಳಿ ತುಂಬ ಓವರ್ ಟೇಸ್ಟ್ ಆಗಿಬಿಡುತ್ತೆ. ಸೊ ಟೇಸ್ಟ್ ಕೂಡ ಒಂಥರ ಕೆಡುತ್ತೆ. ಹಾಗಾಗಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಡೈರೆಕ್ಟ್ ಯೂಸ್ ಮಾಡ್ತೀನಿ ಅನ್ನೋರು ಮಾಡ್ಬೋದು. ನಾನಿಲ್ಲಿ ಸಪ್ರೇಟಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವೇನೇನು ಇಲ್ಲಿ ತೊಗೊಂಡಿದ್ದೀರಲ್ವ ಅದನ್ನೆಲ್ಲ ಚಿಕ್ಕದಾಗಿಯೇ ಚಾಪ್ ಮಾಡ್ಕೊಳ್ಳಿ. ದೊಡ್ಡದಾದರೆ ಬಾಯಿಗೆ ಸಿಗುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಚಿಕ್ಕದಾಗಿ ಚಾಪ್ ಮಾಡಿಕೊಂಡ್ರೆ ಟೇಸ್ಟ್ ಮಸ್ತಾಗಿ ಬರುತ್ತೆ. ಸೊ ನಾನಿಲ್ಲಿ ಆ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ನಾನು ಮೈದಾ ಸಿಕ್ಕೊಂಡಿದ್ನಲ್ವ, ಹಾಲು ಹಾಕಿ, ನೀರನ್ನು ಹಾಕ್ಕೋಬೇಡಿ, ತುಂಬ ಸ್ಮೂತಾಗಿ ಬರುತ್ತೆ. ಮೈದಾ ಮೇಲೆ ಲೇಯರ್ ಏನಿದೆ ಅಲ್ವಾ, ತುಂಬ ಸ್ಮೂತಾಗಿ ಬರುತ್ತೆ, ಟೇಸ್ಟ್ ಕೂಡ ಮಸ್ತಾಗಿರುತ್ತೆ. ಸೊ ಅದು ಇಸ್ಕಿಕೊಂಡು ನೀವು ಏನು ಚೆನ್ನಾಗಿ ಮೆದುವಾಗಿ ಇಸ್ಕೊಂಡಿರ್ತೀರಲ್ವ, ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಟಿಶ್ಯೂ ಹಾಕಿ ಸೈಡಲ್ಲಿ ಇಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳಿ. ಹಾಗೆ ಬಿಡಬೇಡಿ, ಬಿಕಾಸ್ ಆ ಲೇಯರ್ ಒಣಗಬಾರ್ದು, ಡ್ರೈ ಆಗಬಾರ್ದು. ಆ ರೀಸನಿಂದ ಆ ಮೈದಾ ಹಿಟ್ಟು ಮೇಲೆ ಬಟ್ಟೆ ಟಿಶ್ಯೂ ಹಾಕಿ ಮುಚ್ಚಿಟ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಮಸಾಲೆ ರೆಡಿ ಮಾಡ್ಕೊಂಡಲ್ವ, ಈಗ ಅದನ್ನು ಮೊಮೋಸ್ ಟೈಪಲ್ಲಿ ರೆಡಿ ಮಾಡ್ಕೊತಿದ್ದೀನಿ. ನಾರ್ಮಲ್ ಹಿಟ್ಟನ್ನು ಎತ್ಕೊಂಡು, ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ, ತುಂಬ ದೊಡ್ಡ ಸೈಜ್ ಮಾಡ್ಕೊಬೇಡಿ, ಚಿಕ್ಕದಾಗಿ ಉಂಡೆಗಳನ್ನ ತೊಗೊಂಡು ಅದನ್ನು ಚಪಾತಿ ಥರ ತೀಡ್ಕೋಬೇಕು. ಸೊ ಚಪಾತಿ ಥರ ತೀಡ್ಕೊಳ್ಳೋಕ್ಕೆ ತುಂಬ ಜನ ಇಲ್ಲಿ ಆಯಿಲ್ ಯೂಸ್ ಮಾಡ್ತಾರೆ. ನಾನೇನು ಮಾಡಿದ್ದೀನಿ, ಹಿಟ್ಟಲ್ಲೇ ಅದನ್ನು ತೀಡ್ಕೊಂಡು 1 ಸ್ಪೂನ್ ಆಗುವಷ್ಟು ಆ ಮಸಾಲೆನ ಅದರೊಳಗಡೆ ಇಟ್ಟು ಮೋಮೋಸ್ ಬರೋ ರೀತಿ ಆ ಶೇಪಲ್ಲಿ ಅದನ್ನು ಮಾಡ್ಕೋಬೇಕು. ಸೊ ತಟ್ಟೆಲಿ ಇಟ್ಕೊತಿದ್ದೀನಿ. ಆ ತಟ್ಟೆಗೆ ಮುಂಚಿತವಾಗಿ ನೀವು ಬಟರ್, ತುಪ್ಪ, ಎಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಳಿ. ಅದು ನೀಟಾಗಿ ಲೈಕ್ ಅಂದರೆ ಅಪ್ಲೈ ಮಾಡಿರ್ಬೇಕು ತಟ್ಟೆಗೆ. ಅಪ್ಲೈ ಮಾಡಿ ಒಂದೊಂದೇ ನೀವೇನು ಮಾಡ್ಕೊತಿದ್ದೀರಾ ಮೊಮೋಸ್ ಅದನ್ನು ಮಾಡಿ ಅಲ್ಲಿ ಇಟ್ಕೊಳ್ಳಿ. ಸೊ ಹಾಗೆ ಮಾಡಿ ಇಟ್ಕೊಂಡಾದಮೇಲೆ ಆ ಲೇಯರ್ನ ಕೂಡ ಒಣಗೋದಕ್ಕೆ ಬಿಡಬೇಡಿ. ಒಂದು ಬಟ್ಟೆ ಆಗಿಲ್ಲಂದರೆ ಒಂದು ಟಿಶ್ಯೂ ಹಾಕಿ ಅದನ್ನು ಲೈಕ್ ಅಲ್ಲಿ ಮುಚ್ಚಿಟ್ಬಿಡಿ, ಬಿಕಾಸ್ ಲೇಯರ್ ಒಣಗಬಾರ್ದು, ಡ್ರೈ ಆಗಬಾರ್ದು. ಹಾಗಾಗಿ ಸೊ ಯಾವ ರೀತಿ ಮಾಡೋದು ಅಂತ ನಾನು ಹತ್ತಿರದಿಂದ ಕೂಡ ನಿಮಗೆ ತೋರಿಸಿದ್ದೀನಿ. ಸೊ ನಾನಿಲ್ಲಿ ಲೈಕಂದರೆ ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿನೇ ಇಕ್ಕೊಂಡಿದ್ದೆ, ಅದನ್ನು ಚಪಾತಿ ಮಾಡ್ಕೋಬೋದು. ಸೊ ಒಂದು 15-20 ಮೊಮೋಸ್ ಆಗಿದೆ ನನಗಿಲ್ಲಿ. ಆದಷ್ಟು ನೀವು ಬೇಕಾದ್ರೆ ಗೋಧಿನಲ್ಲೂ ಕೂಡ ಮಾಡ್ಕೋಬೋದು. ಮೈದಾ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾನು ಯಾಕೆ ಗೋಧಿನಲ್ಲಿ ಮಾಡಿಲ್ಲ ಅಂದರೆ, ಲೈಕ್ ಅಂದರೆ ಅದು ಎಲ್ಲಿ ಲೇಯರ್ ಬಿಟ್ಕೊಂಡ್ಬಿಡುತ್ತೋ, ಒಡ್ಕೊಂಡ್ಬಿಡುತ್ತೋ ಅಂತ ಹೇಳಿ ಭಯದಿಂದ ನಾನು
ಮಾಡೋಕ್ಕೆ ಹೋಗಲಿಲ್ಲ. ಮನೇಲಿ ಹೇಳಿದ್ರು ಅಮ್ಮ ಗೋಧಿನಲ್ಲೇ ಮಾಡೋಕ್ಕೆ ಟ್ರೈ ಮಾಡು ಅಂತ. ಬಿಕಾಸ್ ನಾನು ವ್ಲಾಗ್ ಮಾಡ್ತಿರೋದ್ರಲ್ಲಿ ಏನಾದರೂ ಕೆಡುತ್ತೇನೋ ಅನ್ನೋ ರೀಸನ್ನ ಮೈದಾನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಗೋಧಿಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್, ಓಕೆನಾ. ಸೊ ಈಗ ಅದು ಮಾಡಿ ಇಟ್ಕೊಂಡು ಟಿಶ್ಯೂನಲ್ಲಿ ನಾನು ಮುಚ್ಚಿಟ್ಕೊಂಡಿದ್ದೆ ಅಲ್ವಾ. ಸೊ ಸೈಡಲ್ಲಿ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ನಾನು. ಸೊ ಇಡ್ಲಿ ಪಾತ್ರೆಯಲ್ಲಿ ಒಂದು 2 ಗ್ಲಾಸು ನೀರು ಹಾಕಿ ಚೆನ್ನಾಗಿ ಅದನ್ನು ಕುದಿಯೋಕ್ಕೆ ಬಿಡಿ. ಅದಾದಮೇಲೆ ಇಡ್ಲಿ ತಟ್ಟೆ ಬರುತ್ತಲ್ವ, ಆ ತಟ್ಟೆಗೆ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ, ಆಯಿಲ್ ಅಪ್ಲೈ ಮಾಡಿ. ಸೊ ಎಷ್ಟು ಇಡಿಸುತ್ತೋ ಅಷ್ಟು ಮೋಮೋಸ್ನ ಅದ್ರ ಮೇಲೆ ಇಡಿ, ಓಕೆನಾ. ನೀವೇನು ಮಾಡ್ಕೊಂಡಿದ್ರಲ್ವ ಮೋಮೋಸ್ ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಆ ಮೇಲೆ ಇರೋ ಮೋಮೋಸ್ಗೂ ಕೂಡ ನೀವು ಆಯಿಲ್ ಅಪ್ಲೈ ಮಾಡಬೇಕು. ಸೊ ಆ ಆಯಿಲ್ ಅಪ್ಲೈ ಮಾಡಿ 15 ನಿಮಿಷ ನೀವು ಅದನ್ನು ಸ್ಟೀಮ್ ಬಿಡಬೇಕು. ಸ್ಟೀಮ್ ತೊಗೊಳಕ್ಕೆ ಬಿಡಬೇಕು ಅದನ್ನು. 15 ನಿಮಿಷ ಅದು ಚೆನ್ನಾಗಿ ಬೇಯಬೇಕು. ಲೈಕ್ ಅಂದರೆ ಹಬೆ ಬರುತ್ತಲ್ವ, ಸೊ ಹಬೆನಲ್ಲಿ ಅದು 15 ನಿಮಿಷ ಬೇಯಬೇಕು. ಆ ಥರ ಬಿಟ್ಬಿಡಿ 15 ನಿಮಿಷ. ಈಗ ನೋಡಿ 15 ನಿಮಿಷ ಆಗಿದೆ. ಸೊ 15 ನಿಮಿಷನೂ ಓಕೆ, ಇಲ್ಲ 20 ನಿಮಿಷ ಆದರೂ ಓಕೆ. ಮೈದಾ ಆಗಿರೋದ್ರಿಂದ ಚೆನ್ನಾಗಿ ಬೆಂದರೆ ಇನ್ನೂ ಒಳ್ಳೆಯದು, ಹೊಟ್ಟೆ ನೋವು ಬರೋದಿಲ್ಲ. ಮೈದಾ ಬೆಂದಿಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ನಾನೊಂದು 15 ದಿನದಲ್ಲಿ ಚೆನ್ನಾಗಿ ಬೇಯಿಸಿದ್ದೀನಿ. ಆಫ್ ಮಾಡಿ ಆ ಮೋಮೋಸ್ ಏನು ರೆಡಿ ಆಗಿದೆ ಅದನ್ನೆಲ್ಲ ತಟ್ಟೆಗೆ ಸರ್ವ್ ಮಾಡ್ಕೊತಿದ್ದೀನಿ. ಸೊ ತಟ್ಟೆಗೆ ಸರ್ವ್ ಮಾಡಿ ಇನ್ನೊಂದು ರೌಂಡ್ ಹಾಕೋದಿದೆ ನಾನು. ಅದು ಮೋಮೋಸ್ ಇನ್ನೊಂದು ರೌಂಡ್ ಇಡಬೇಕು. ಸೊ ಇದು ತಟ್ಟೆಗೆಲ್ಲ ಸರ್ವ್ ಮಾಡಿಕೊಂಡು ಮತ್ತು ಇನ್ನೊಂದು ನೀರು ಕಡಿಮೆ ಆಗಿರುತ್ತೆ, ಅದು ಕುದೀತಾ ಪಾತ್ರೆಯಲ್ಲಿ ನೀರು ಕಡಿಮೆ ಆಗಿರುತ್ತೆ. ಅದನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಹಾಗೆ ಇಟ್ಟಿದ್ದೀರಾ ಅಂದರೆ ಫುಲ್ ಪಾತ್ರೆ ಖಾಲಿಯಾಗಿ ಆಮೇಲೆ ಸೀದೋಗೋ ಸಿಚುವೇಶನ್ ಬರುತ್ತೆ. ಹಾಗಾಗಿ ಬಿಕಾಸ್ ನನಗೂ ಅದೊಂದು ಸಲ ಅನುಭವ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ನೋಡಿಕೊಂಡೇ ಇಲ್ಲ, ನೀರೆಲ್ಲ ಫುಲ್ ಖಾಲಿಯಾಗೋಗಿದೆ. ಅದು ಮೋಮೋಸ್ ಏನಿಟ್ಟಿದೆ ಅದು ಫುಲ್ಲು ಸೀದೋಗಿತ್ತು ಲಾಸ್ಟ್ ಟೈಮ್ ಮಾಡಿದಾಗ. 1 ರೌಂಡ್ ಓಕೆ, ಸೆಕೆಂಡ್ ರೌಂಡ್ಗೆ. ಹಾಗಾಗಿ ನೀರಿದೆಯಾ ಪಾತ್ರೆಯಲ್ಲಿ ಇಲ್ವಾ ಒಂದ್ಸಲ ಚೆಕ್ ಮಾಡಿ. ನೀರಿದ್ದರೆ ಓಕೆ, ನೀರಿಲ್ಲ ಅಂದರೆ ಒಂದು 2 ಗ್ಲಾಸ್ ಇಲ್ಲ 1 ಗ್ಲಾಸ್ನ ಹಾಕ್ಕೊಂಡು ಚೆನ್ನಾಗಿ ಬಿಸಿಗೆ ಕುದಿಯೋಕ್ಕೆ ಬಿಡಿ. ಅದಾದಮೇಲೆ ಮೋಮೋಸ್ ಇಡಿ, ಓಕೆನಾ. ಸೊ ಹಾಗೆ ನಾನು ಇಲ್ಲಿ ಇಟ್ಟಿದ್ದೀನಿ. ಒಂದು 4-5 ಇಡಿಸುತ್ತೆ, 4-5 ಇಟ್ಟಿದ್ದೀನಿ. ಇಟ್ಬಿಟ್ಟು ಅದ್ರ ಮೇಲೆ ಕೂಡ ಮತ್ತೆ ನೀರು ಹಾಕಿ ಲೈಕ್ ಅಂದರೆ ಆಯಿಲ್ ಹಾಕಿ ಅಪ್ಲೈ ಮಾಡಿ ಬೇಯಕ್ಕೆ ಇಟ್ಟಿದ್ದೀನಿ, ಹಬೆ ಕೊಡೋಕ್ಕೆ ಇಟ್ಟಿದ್ದೀನಿ. ಸೊ ಈಗ ಸರ್ವ್ ಮಾಡ್ಕೊಂಡಿದ್ದ ತಟ್ಟೆನ ಜಸ್ಟ್ ಟೇಸ್ಟ್ ಮಾಡೋಣ ಬನ್ನಿ ಯಾವ ಥರ ಬಂದಿದೆ ಚಿಕನ್ ಮೋಮೋಸ್ ಅಂತ. ನನಗೆ ಚಿಕನ್ ಮೋಮೋಸ್ಗಿಂತ ವೆಜಿಟೇಬಲ್ ಮೋಮೋಸೇ ತುಂಬ ಇಷ್ಟ. ಆ್ಯಂಡ್ ಈಗ ನೋಡಿ ಜಸ್ಟ್ ಟೇಸ್ಟ್ ಮಾಡ್ತಿದ್ದೀನಿ. ಲೈಕ್ ನನಗೆ ಟು ಬಿ ಆನೆಸ್ಟ್ ಕೇಳೋದಾದರೆ ವೆಜಿಟೇಬಲ್ ಮೋಮೋಸೇ ಚೆನ್ನಾಗಿರುತ್ತೆ ಚಿಕನ್ ಮೋಮೋಸ್ಗಿಂತ. ಬಟ್ ಓಕೆ, ಚಿಕನ್ ಮೋಮೋಸ್ ಕೂಡ ಚೆನ್ನಾಗಿದೆ. ನನಗೆ ಅಷ್ಟೊಂದು ಅದರಷ್ಟು ಏನು ಲೈಕ್ ಇಷ್ಟ ಆಗಲಿಲ್ಲ. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿ ಬಂತು. ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಯಿತು. ಅವ್ರಿಗೆ ಇವಾಗ ನಾನ್ ವೆಜ್ ಪ್ರಿಯರೇ ಜಾಸ್ತಿ ನಮ್ಮ ಮನೇಲಲ್ವ, ಅವ್ರಿಗೆ ಇಷ್ಟ ಆಗೇ ಆಗುತ್ತೆ. ಸೊ ತುಂಬಾ ಇಷ್ಟ ಆಯಿತು. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ಕೂಡ ತಿಂದರು. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ವಿಡಿಯೋ ತುಂಬ ಲಾಂಗ್ ಆಗಿದೆ ಅಂತ ಅನಿಸಿದ್ರೆ ಸೆಟ್ಟಿಂಗ್ಸಲ್ಲಿ 1x or 2x 3x ಇಟ್ಕೊಂಡು ಬೇಕಂದರೆ ವಿಡಿಯೋನ ನೀವು ಫಾಸ್ಟಾಗಿ ನೋಡ್ಬೋದು ಅಂತ ಹೇಳ್ತಾ ಈ ವ್ಲಾಗ್ನ ನನಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಗೈಸ್. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.